ಶುಭೋದಯ. ಆಧುನಿಕ ಜಗತ್ತಿನಲ್ಲಿ ನಮ್ಮೆಲ್ಲರ ಬಳಿ ಇರುವ ಅತ್ಯಮೂಲ್ಯವಾದ ಆಸ್ತಿ ಯಾವುದು ಅಂತ ಕೇಳಿದ್ರೆ ಹೆಚ್ಚಿನವರು ಹಣ, ಆಸ್ತಿ ಅಥವಾ ಸಮಯ ಅಂತಾರೆ. ಆದರೆ ಇವೆಲ್ಲವನ್ನೂ ಮೀರಿಸಿದ ಒಂದು ಆಸ್ತಿ ಇದೆ. ಅದು ನಮ್ಮ ಗಮನ. ಹೌದು. ಆದರೆ ಒಂದು ಸಮಸ್ಯೆ ಇದೆ. ಪ್ರತಿದಿನ ಪ್ರತಿಕ್ಷಣ ಆ ಗಮನವನ್ನು ನಮ್ಮಿಂದ ಕದಿಯಲಾಗುತ್ತಿದೆ. ಸ್ಮಾರ್ಟ್ಫೋನ್, ಸೋಷಿಯಲ್ ಮೀಡಿಯಾ, ನಿರಂತರ ಸುದ್ದಿಗಳು ಇವೆಲ್ಲ ಸೇರಿ ನಮ್ಮ ಮನಸ್ಸನ್ನು ನಮಗೆ ತಿಳಿಯದಂತೆ ಹ್ಯಾಕ್ ಮಾಡುತ್ತಿವೆ. ಹೌದು. ಇದು ಕೇವಲ ಸಮಯ ಹಾಳಾಗುವ ವಿಷಯ ಅಲ್ಲ, ಇದರ ಪರಿಣಾಮ ತುಂಬಾ ಆಳವಾಗಿತ್ತು. ಮನಸ್ಸು ಸದಾ ಚಂಚಲ, ಗೊಂದಲಮಯ ಹಾಗೂ ಆತಂಕದಿಂದ ಕೂಡಿರುತ್ತದೆ. ಇಲ್ಲಿ ಒಂದು ವಿಷಯವನ್ನು ನಾವು ಖಚಿತಪಡಿಸಿಕೊಳ್ಳಬೇಕು. ಸಮಸ್ಯೆ ಎಂದರೆ ನಾವು ದುರ್ಬಲರಲ್ಲ. ಸಮಸ್ಯೆ ಎಂದರೆ ಇಲ್ಲಿ ನಾವು ಅಸುರಕ್ಷಿತವಾಗಿದ್ದೇವೆ. ಅಂದ್ರೆ ಇಲ್ಲಿ ನಮ್ಮ ಮನಸ್ಸನ್ನು ನಾವು ಹೇಗೆ ರಕ್ಷಿಸಿಕೊಳ್ಳಬೇಕೆಂದು ನಮಗೆ ತಿಳಿದಿಲ್ಲ. ಹಾಗಾದ್ರೆ ಇದೊಂದು ದೊಡ್ಡ ಸವಾಲು. ಇದರ ಬಗ್ಗೆ ನಾವು ಆಳವಾಗಿ ಚರ್ಚಿಸೋಣ. ಇಂದು ನಾವು ಹೌ ಟು ಹ್ಯಾಕ್ ಬ್ಯಾಕ್ ಮೈಂಡ್ ಎಂಬ ಪುಸ್ತಕದ ಕೆಲವು ಮುಖ್ಯ ನೋಟಗಳನ್ನು ನೋಡೋಣ. ಅಂದ್ರೆ ತಂತ್ರಜ್ಞಾನದಿಂದ ದೂರ ಓಡಿ ಹೋಗದೆ ಅದರ ನಡುವೆಯೇ ಇದ್ದು ನಮ್ಮ ಮನಸ್ಸಿನ ನಿಯಂತ್ರಣವನ್ನು ಮರಳಿ ಪಡೆಯುವುದು ಹೇಗೆ ಅಂತ ಅರ್ಥ ಮಾಡಿಕೊಳ್ಳೋಣ. ಖಂಡಿತ. ಹಾಗಾದ್ರೆ ಸಮಸ್ಯೆ ಮೂಲದಿಂದಲೇ ನೋಡೋಣ. ಪುಸ್ತಕದ ಆರಂಭದಲ್ಲಿ ಒಂದು ಬಲವಾದ ವಾದವಿದೆ. ನಮ್ಮ ತಲೆಯಲ್ಲಿ ಬರುವ ಹೆಚ್ಚಿನ ಆಲೋಚನೆಗಳು ನಮ್ಮ ಸ್ವಂತ ಆಯ್ಕೆ ಆಗಿರುವುದಿಲ್ಲ. ಅವು ಹೊರಗಿನ ಪ್ರಚೋದನೆಯಿಂದ ಹುಟ್ಟುತ್ತವೆ ಅಂತ. ಹೌದು. ಸ್ಮಾರ್ಟ್ಫೋನ್ ನೋಟಿಫಿಕೇಷನ್ಗಳಿಂದ ಅಂತ್ಯವಿಲ್ಲದ ಸ್ಕ್ರೋಲಿಂಗ್, ಹೌದು, ಇವೆಲ್ಲವೂ ನಮ್ಮ ಗಮನಕ್ಕಾಗಿ ನಿರಂತರವಾಗಿ ಸ್ಪರ್ಧಿಸುತ್ತವೆ. ಈ ಸ್ಪರ್ಧೆಯ ಪರಿಣಾಮ ಏನು ಅಂತ ತಿಳಿದುಕೊಳ್ಳೋಣ. ಅದಕ್ಕೆ ಇನ್ನೊಂದು ಆಯಾಮವಿದೆ. ನಮ್ಮ ಮನಸ್ಸು ಯಾವಾಗಲೂ ರಿಯಾಕ್ಟಿವ್ ಆಗಿರುತ್ತದೆ. ಅಂದ್ರೆ ಯೋಚಿಸದೆ ತಕ್ಷಣ ವರ್ತಿಸುವುದು. ಉದಾಹರಣೆಗೆ, ಕ್ರಿಕೆಟ್ ಆಡುವಾಗ ಬಾಲ್ ಬಂದ ತಕ್ಷಣ ಬ್ಯಾಟ್ ಬೀಸಿದ ಹಾಗೆ. ನೋಟಿಫಿಕೇಷನ್ ಬಂದ ತಕ್ಷಣ ಕ್ಲಿಕ್ ಮಾಡುವುದು. ಇಮೇಲ್ಗೆ ತಕ್ಷಣ ಉತ್ತರ ಕೊಟ್ಟೆವು. ಯೋಚನೆಗಳಿಗೆ ಜಾಗವೇ ಇಲ್ಲ. ಇದರಿಂದ ನಮ್ಮ ಆಳವಾದ ಯೋಚನೆ ಮಾಡುವ ಸಾಮರ್ಥ್ಯವೇ ಕುಗ್ಗಿ ಹೋಗುತ್ತೆ ಅಲ್ವಾ? ಹೌದು, ಖಂಡಿತವಾಗಿ ಗಮನ ಕೇಂದ್ರೀಕರಿಸುವುದು ತುಂಬಾ ಕಷ್ಟವಾಗುತ್ತದೆ. ಲೇಖಕರು ಹೇಳುವ ಮಾತು ನನಗೆ ಬಹಳ ಮುಖ್ಯ ಅನಿಸುತ್ತದೆ. ನಾವು ದುರ್ಬಲರಲ್ಲ, ನಾವು ಅಸುರಕ್ಷಿತರು. ಇದು ನಮ್ಮ ಮೇಲಿನ ಆರೋಪವನ್ನು ತೆಗೆದು ಸಮಸ್ಯೆಯನ್ನು ಸರಿಯಾದ ದೃಷ್ಟಿಕೋನದಲ್ಲಿ ನೋಡಲು ಸಹಾಯ ಮಾಡುತ್ತದೆ. ಖಂಡಿತ, ಇದು ನಮ್ಮನ್ನು ನಾವು ದೂಷಿಸುವುದನ್ನು ನಿಲ್ಲಿಸಿ ಸಮಸ್ಯೆಯ ಮೂಲವನ್ನು ಅರ್ಥಮಾಡಿಕೊಳ್ಳಲು ಪ್ರೇರೇಪಿಸುತ್ತದೆ. ನೀವು ನಿಮ್ಮ ಮನೆಯ ಬಾಗಿಲನ್ನು ತೆಗೆದುಬಿಟ್ರೆ ಯಾರಾದರೂ ಒಳಗೆ ಬರಬಹುದು. ಅದಕ್ಕೆ ನಾವು ದುರ್ಬಲರು ಅಂತ ಅಲ್ಲ, ನಾವು ಬಾಗಿಲನ್ನು ತೆಗೆದಿರುವುದು ಕಾರಣ. ಎಕ್ಸಾಕ್ಟ್ಲಿ. ಹಾಗೆಯೇ ನಮ್ಮ ಮನಸ್ಸಿನ ಬಾಗಿಲು ತೆರೆದಿಟ್ಟಿದ್ದೇವೆ. ಅದನ್ನು ಹೇಗೆ ಮುಚ್ಚಿಕೊಳ್ಳಬೇಕು ಮತ್ತು ಯಾವಾಗ ತೆರೆಯಬೇಕೆಂದು ಕಲಿಯುವುದೇ ನಮ್ಮ ಮುಂದಿನ ದಾರಿ. ಈ ಹ್ಯಾಕಿಂಗ್ ಬ್ಯಾಕ್ ಎಂಬ ಪದ ಕೇಳಿದಾಗ ತಂತ್ರಜ್ಞಾನದಿಂದ ದೂರ ಓಡಿ ಹೋಗಬೇಕು, ಸನ್ಯಾಸಿಯಂತೆ ಬದುಕಬೇಕು ಅಂತ ಅನಿಸಬಹುದು. ಲೇಖಕರ ಉದ್ದೇಶ ನಿಜವಾಗ್ಲೂ ಅದೇನಾ? ಇದು ಬಹಳ ಒಳ್ಳೆ ಪ್ರಶ್ನೆ. ಖಂಡಿತವಾಗಿ ಲೇಖಕರ ಉದ್ದೇಶ ಅದು ಅಲ್ಲ. ಹ್ಯಾಕಿಂಗ್ ಬ್ಯಾಕ್ ಅಂದ್ರೆ ತಂತ್ರಜ್ಞಾನವನ್ನು ತ್ಯಜಿಸುವುದಲ್ಲ, ಬದಲಿಗೆ ಅದರ ನಿಯಮಗಳನ್ನು ಅರ್ಥಮಾಡಿಕೊಳ್ಳುವುದು, ಅದನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುವುದು. ಹೌದು, ಲೇಖಕರು ಇಲ್ಲಿ ಸೈಬರ್ ಸೆಕ್ಯುರಿಟಿಯ ಅದ್ಭುತ ಪದವನ್ನು ಬಳಸುತ್ತಾರೆ. ಒಬ್ಬ ಕೆಟ್ಟ ಹ್ಯಾಕರ್ಗೆ ಕಂಪ್ಯೂಟರ್ ಸಿಸ್ಟಮ್ ಹೇಗೆ ವರ್ಕ್ ಮಾಡುತ್ತೆ ಮತ್ತು ಅದರ ವೀಕ್ನೆಸ್ ಏನು ಅಂತ ತಿಳಿದಿದ್ರೆ ಅದಕ್ಕೆ ಅವನು ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಾನೆ. ಅಂದ್ರೆ ನಾವು ನಮ್ಮ ಮನಸ್ಸಿನ ಬಗ್ಗೆ ಎಥಿಕಲ್ ಹ್ಯಾಕರ್ ಆಗಿರಬೇಕು. ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಯಾವ ಪ್ರಚೋದನೆಗಳಿಗೆ ಸುಲಭವಾಗಿ ಬಲಿಯಾಗುತ್ತೆ ಅಂತ ತಿಳಿದುಕೊಂಡ್ರೆ ನಾವು ಅದನ್ನು ಬಾಹ್ಯ ಪ್ರಚೋದನೆಯಿಂದ ರಕ್ಷಿಸಿಕೊಳ್ಳಬಹುದು. ಇದು ಒಂಥರ ಮಾನಸಿಕ ಆತ್ಮರಕ್ಷಣೆ. ನಿಖರವಾಗಿ ಇದು ನಮ್ಮ ಪ್ರತಿಕ್ರಿಯೆಗಳನ್ನು ನಿಧಾನಗೊಳಿಸುವುದು, ನಮ್ಮ ಪ್ರಚೋದನೆಗಳನ್ನು ಪ್ರಶ್ನಿಸುವುದು, ಉದ್ದೇಶಪೂರ್ವಕವಾಗಿ ಜೀವಿಸುವುದು. ನಾವು ಮನಸ್ಸಿನೊಂದಿಗೆ ಹೋರಾಡುವುದಿಲ್ಲ, ಬದಲಿಗೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ನೀಡುತ್ತೇವೆ. ಸರಿ, ಈ ಮಾನಸಿಕ ಆತ್ಮರಕ್ಷಣೆ ಪರಿಕಲ್ಪನೆ ಸ್ಪಷ್ಟವಾಯಿತು. ಆದರೆ ನಮ್ಮನ್ನು ಹ್ಯಾಕ್ ಮಾಡಲು ಈ ಸಿಸ್ಟಮ್ಗಳು ಬಳಸುವ ತಂತ್ರಗಳು ಯಾವುವು? ನಮ್ಮ ಮೆದುಳಿನ ಯಾವ ದೌರ್ಬಲ್ಯಗಳು ಅವುಗಳನ್ನು ಬಳಸಿಕೊಳ್ಳುತ್ತವೆ? ಇದರ ಹಿಂದೆ ವಿಕಾಸ ವಿಜ್ಞಾನವಿದೆ. ನಮ್ಮ ಮೆದುಳು 3 ವಿಷಯಗಳಿಗೆ ತಕ್ಷಣ ಗಮನ ಕೊಡುವಂತ ವಿಕಾಸಗೊಂಡಿದೆ. ಅವುಗಳೆಂದರೆ ಹೊಸತನ, ಅಪಾಯ ಮತ್ತು ಸಾಮಾಜಿಕ ಮನ್ನಣೆ. ಇಂದಿನ ಸಾಮಾಜಿಕ ಮಾಧ್ಯಮಗಳು ಈ 3 ಅಂಶಗಳನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳುತ್ತವೆ. ಪ್ರತಿಯೊಂದು ಲೈಕ್ಸ್, ಕಮೆಂಟ್, ನೋಟಿಫಿಕೇಶನ್ ಸದ್ದು, ಹೌದು, ಅವು ಎಲ್ಲ ನಮ್ಮ ಮೆದುಳಿಗೆ ಒಂದು ಸಣ್ಣ ಡೋಸ್ ಡೋಪಮಿನ್ ಕೊಡುತ್ತವೆ. ಡೋಪಮಿನ್ ಅಂದ್ರೆ ಇದು ಒಂದು ಖುಷಿಯ ರಾಸಾಯನಿಕ ಅಂತಾರೆ. ಆದ್ರೆ ನಮ್ಮ ಮೆದುಳು ದೊಡ್ಡ ಅಥವಾ ಆಳವಾದ ಸಂತೋಷಕ್ಕಿಂತ ಚಿಕ್ಕ ಚಿಕ್ಕ ಖುಷಿಯ ಚಟಿಗೆ ನಾವು ಬೀಳುತ್ತೇವೆ. ಕಾಲಕ್ರಮೇಣ ಆಳವಾದ ಯೋಚನೆಗಿಂತ ಚಿಕ್ಕ ಚಿಕ್ಕ ಪ್ರಚೋದನೆಗೆ ಹಂಬಲಿಸಲು ಪ್ರಾರಂಭಿಸುತ್ತದೆ. ಇದರ ದೀರ್ಘಕಾಲೀನ ಪರಿಣಾಮಗಳು ಭಯಾನಕವಾಗಿರಬಹುದು. ಆಳವಿಲ್ಲದ ಗಮನ, ಭಾವನಾತ್ಮಕ ಅಸ್ಥಿರತೆ, ಸೃಜನಶೀಲತೆಯ ಕೊರತೆ. ನಿಜ, ನಾವು ಸದಾ ಬ್ಯುಸಿಯಾಗಿರುತ್ತೇವೆ. ದಿನದ ಕೊನೆಯಲ್ಲಿ ಏನನ್ನಾದರೂ ಸಾಧಿಸಲಿಲ್ಲ ಎಂಬ ಭಾವನೆ ಕಾಡುತ್ತದೆ. ಇದೇ ಹ್ಯಾಕ್ ಆದ ಮನಸ್ಸಿನ ಲಕ್ಷಣ. ಹಾಗಾದ್ರೆ ಈ ವಿಷಯದಿಂದ ಹೊರಬರಲು ಈ ಪುಸ್ತಕದಲ್ಲಿ ಕೆಲವು ಪ್ರಾಯೋಗಿಕ ತಂತ್ರಗಳನ್ನು ನೀಡಲಾಗಿದೆ. ಅದರಲ್ಲಿ ಮೊದಲನೆಯದು ಅರಿವು, ಅಂದ್ರೆ ಅವೇರ್ನೆಸ್.
ಕೇಳಲು ಸರಳ ಅನಿಸಿದರೂ ಆಚರಣೆಯಲ್ಲಿ ಬಹಳ ಕಷ್ಟ. ಹೌದು, ಯಾಕೆಂದ್ರೆ ನಮ್ಮನ್ನು ನಾವೇ ಗಮನಿಸಿಕೊಳ್ಳೋಕೆ ಸಮಯ ಕೊಡುವುದಿಲ್ಲ. ಅರಿವು ಅಂದ್ರೆ ನಮ್ಮನ್ನು ಯಾವುದು ಹೆಚ್ಚು ಗಮನ ಕದಿಯುತ್ತಿದೆ, ಯಾವ ವಿಷಯಗಳು ನಮ್ಮನ್ನು ಮಾನಸಿಕವಾಗಿ ದಣಿಸುತ್ತವೆ ಎಂಬುದು ಯಾವುದೇ ತೀರ್ಪನ್ನು ನೀಡದೆ ಗಮನಿಸುವುದು. ಉದಾಹರಣೆಗೆ, ನಾನು ದಿನಕ್ಕೆ ಎಷ್ಟು ಬಾರಿ ಫೋನನ್ನು ನೋಡುತ್ತೇನೆ ಅಂತ ನಮ್ಮನ್ನು ನಾವು ಕೇಳಿಕೊಳ್ಳುವುದು, ಅಥವಾ ಯಾವ ರೀತಿಯ ಸುದ್ದಿ ನಮ್ಮನ್ನು ಹೆಚ್ಚು ಆತಂಕದಿಂದ ಇರಲು ಕಾಡುತ್ತೆ ಅಂತ. ಒಂದು ವಾರ ನಾವಿದನ್ನು ಗಮನಿಸಿದ್ರೆ ನಮಗೆ ಆಘಾತಕಾರಿ ಸತ್ಯ ತಿಳಿಯುತ್ತವೆ. ನಾನೊನ್ನೆ ನನ್ನ ಸ್ಕ್ರೀನ್ ಟೈಮನ್ನು ಚೆಕ್ ಮಾಡಿದಾಗ ದಿನಕ್ಕೆ 4 ಗಂಟೆ ಫೋನನ್ನು ಬಳಸಿದ್ದೆ. ಅದರಲ್ಲಿ ನಾನು ಬಹುಶಃ ಅರ್ಧ ಗಂಟೆ ಉಪಯುಕ್ತ ಕೆಲಸಕ್ಕೆ ಬಳಸಿರಬಹುದು. ಆ ಅರಿವು ಮೂಡಿದಾಗಲೇ ಬದಲಾವಣೆಯ ಮೊದಲನೇ ಹೆಜ್ಜೆ ಸಾಧ್ಯವಾಯಿತು. ಅರಿವು ಮೂಡಿದ ತಕ್ಷಣ ನಾವು ಅಪ್ರಜ್ಞಾಪೂರ್ವಕವಾಗಿ ಮಾಡಿರುವಂತಹ ಕೆಲಸಗಳನ್ನು ಪ್ರಜ್ಞಾಪೂರ್ವಕವಾದ ಕೆಲಸಗಳಾಗಿ ಪರಿವರ್ತಿಸಬಹುದು. ಆ ಮಾಯೆ ಕಳಚಿದಂತೆ. ಇದರ ಜೊತೆಗೆ ವಿರಾಮದ ಶಕ್ತಿ ಅಂದ್ರೆ ದ ಪವರ್ ಆಫ್ ದಿ ಪಾಸ್ ಅನ್ನೋ ಪರಿಕಲ್ಪನೆ, ಇದು ಅತ್ಯಂತ ಶಕ್ತಿಶಾಲಿ ತಂತ್ರ. ವಿರಾಮದ ಶಕ್ತಿ ಅಂದ್ರೆ ಯಾವುದೇ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ನಡುವೆ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳುವುದು. ಆ ವಿರಾಮದಲ್ಲಿಯೇ ನಮ್ಮ ಆಯ್ಕೆಯ ಸ್ವಾತಂತ್ರ್ಯ ಅಡಗಿದೆ. ಉದಾಹರಣೆಗೆ, ಒಂದು ಸಂದೇಶ ಬಂದ ತಕ್ಷಣ ಉತ್ತರಿಸೋ ಬದಲು ಒಂದು ಕ್ಷಣ ನಿಲ್ಲುವುದು, ಅಥವಾ ಬೇಸರವಾದಾಗ ಫೋನ್ ಕೈಗೆ ತೆಗೆದುಕೊಳ್ಳುವ ಬದಲು ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುವುದು. ಈ ಸಣ್ಣ ವಿರಾಮವು ನಮ್ಮ ಆಟೋಮ್ಯಾಟಿಕ್ ಪ್ರತಿಕ್ರಿಯೆಗಳಿಂದ ಹೊರತರಲು ಸಹಾಯವಾಗುತ್ತದೆ. ಈ ವಿರಾಮದ ತಂತ್ರವನ್ನು ನಾನೇ ಮೊದಲು ಪ್ರಯತ್ನಿಸಿದಾಗ ವಾಟ್ಸ್ಆಪ್ ಸಂದೇಶ ಬಂದ ತಕ್ಷಣ ನೀಲಿ ಟಿಕ್ ನೋಡಲೇಬೇಕು ಅನ್ನೋ ತುಡಿತವನ್ನು ತಡೆಯಲು ಬಹಳ ಕಷ್ಟಪಟ್ಟಿದ್ದೆ. ಮೊದಲ ದಿನ ಸೋತೆ, ಆದರೆ 2ನೇ ದಿನ 5 ನಿಮಿಷ ತಡೆದೆ. ಆ 5 ನಿಮಿಷದಲ್ಲಿ ಸಿಕ್ಕ ಸಮಾಧಾನ, ಆ ಕ್ಷಣದಲ್ಲಿ ನನ್ನ ನಿಯಂತ್ರಣ ಇದೆ ಅನ್ನೋ ಭಾವನ ಅದ್ಭುತ ಮಾಡಿತ್ತು. ಕ್ರಮೇಣ ತಕ್ಷಣ ಪ್ರತಿಕ್ರಿಯೆ ನೀಡಲೇಬೇಕು ಅನ್ನೋ ಒತ್ತಡ ಕಡಿಮೆಯಾಯಿತು. ಇದು ಕೇವಲ ಡಿಜಿಟಲ್ ಮಾಧ್ಯಮಕ್ಕೆ ಸೀಮಿತವಲ್ಲ ಅಂತ ಅನಿಸುತ್ತದೆ. ಕೋಪ ಬಂದಾಗ ಮಾತನಾಡುವ ಮೊದಲು ಒಂದು ಕ್ಷಣ ನಿಲ್ಲುವುದು ಕೂಡ ವಿರಾಮದ ತಂತ್ರದ ಭಾಗವಾಗಿದೆ. ಇದು ಜೀವನದ ಎಲ್ಲಾ ಕ್ಷೇತ್ರಗಳಿಗೂ ಅನ್ವಯಿಸುತ್ತದೆ. ಲೇಖಕರು ಡಿಜಿಟಲ್ ಮಿನಿಮಲಿಸಂ ಬಗ್ಗೆ ಮಾತಾಡ್ತಾರೆ, ಆದ್ರೆ ವಿಪರೀತಕ್ಕೆ ಹೋಗದೆ. ಅಂದ್ರೆ ಎಲ್ಲವನ್ನೂ ಡಿಲೀಟ್ ಮಾಡಿ ಸನ್ಯಾಸಿಯಂತೆ ಬದುಕಬೇಕು ಅಂತ ಅಗತ್ಯವಿಲ್ಲ. ಖಂಡಿತ ಇಲ್ಲ. ಬದಲಿಗೆ ಉದ್ದೇಶಪೂರ್ವಕ ಬಳಕೆಗೆ ಒತ್ತು ನೀಡಬೇಕು. ಅನಗತ್ಯ ನೋಟಿಫಿಕೇಷನ್ಗಳು ಆಸ್ಟ್ ಮಾಡುವುದು, ಮನೆಯಲ್ಲಿ ಊಟದ ಸಮಯದಲ್ಲಿ ಫೋನ್ ಬಳಕೆಯನ್ನು ಕಡಿಮೆ ಮಾಡುವುದು, ಅಥವಾ ದಿನದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಸೋಷಿಯಲ್ ಮೀಡಿಯಾ ನೋಡುವುದು. ತಂತ್ರಜ್ಞಾನ ನಮ್ಮ ಗುರಿಗಳಿಗೆ ಸೇವೆ ಸಲ್ಲಿಸಬೇಕು, ನಮ್ಮನ್ನು ಹೈಜಾಕ್ ಮಾಡುವಂತಿರಬಾರದು. ನಾವು ಇಲ್ಲಿಯವರೆಗೂ ಬಾಹ್ಯ ಪ್ರಚೋದನೆಗಳು ಮತ್ತು ತಂತ್ರಗಳ ಬಗ್ಗೆ ಮಾತನಾಡಿದವು. ಆದರೆ ನಮ್ಮ ಆಂತರಿಕ ಸ್ಥಿತಿಗಳ ಬಗ್ಗೆ, ನಮ್ಮ ಆಲೋಚನೆಗಳೇ ಕೆಲವೊಮ್ಮೆ ನಮ್ಮ ದೊಡ್ಡ ಶತ್ರುಗಳಾಗಿರುತ್ತವೆ. ಆಂತರಿಕ ಸ್ಥಿರತೆ ಬಗ್ಗೆ ಈ ಪುಸ್ತಕ ಏನ್ ಹೇಳುತ್ತದೆ ಅಂದ್ರೆ, ನಾವು ನಮ್ಮ ಆಲೋಚನೆಗಳನ್ನು ಗಮನಿಸುವವರು, ಆ ಆಲೋಚನೆಗಳೇ ನಾವಲ್ಲ. ಮನಸ್ಸಿನಲ್ಲಿ ನಾನು ಇದಕ್ಕೆ ಸಮರ್ಥನಲ್ಲ ಅಂತ ಆಲೋಚನೆ ಬಂದ ಮಾತ್ರಕ್ಕೆ ಅದು ನಿಜವಾಗಿರಬೇಕೆಂದಲ್ಲ. ಇದನ್ನು ವಿವರಿಸಬೇಕೆಂದ್ರೆ ನಮ್ಮ ಆಲೋಚನೆಗಳೇ ನಾವಲ್ಲ ಅಂತ ಒಪ್ಪಿಕೊಳ್ಳುವುದು ಕಷ್ಟ. ಹೀಗೆ ಯೋಚಿಸಿ, ನಿಮ್ಮ ಮನಸ್ಸು ಒಂದು ರೇಡಿಯೋ ಸ್ಟೇಷನ್ ಇದ್ದ ಹಾಗೆ. ಅದು ದಿನವಿಡೀ ಹಾಡುಗಳು, ಜಾಹೀರಾತುಗಳು, ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇರುತ್ತದೆ. ನೀವು ರೇಡಿಯೋದಲ್ಲಿ ಬರುವಂತಹ ಪ್ರತಿಯೊಂದು ಮಾತನ್ನು ನಂಬುವುದಿಲ್ಲ ಅಲ್ವಾ? ಕೆಲವು ಹಾಡುಗಳನ್ನು ಕೇಳಿ ಆನಂದಿಸುತ್ತೀರಿ, ಕೆಲವು ಜಾಹೀರಾತುಗಳನ್ನು ನಿರ್ಲಕ್ಷಿಸುತ್ತೀರಿ. ಹಾಗೆಯೇ ನಮ್ಮ ಮನಸ್ಸಿನ ಆಲೋಚನೆಗಳನ್ನು ನಾವು ಗಮನಿಸಬಹುದು. ಅವುಗಳೊಂದಿಗೆ ನಾವು ಒಂದಾಗಬೇಕೆಂದಿಲ್ಲ. ಆ ಅಂತರವನ್ನು ಸೃಷ್ಟಿಸುವುದರಿಂದ ಭಾವನಾತ್ಮಕ ಸ್ಥಿರತೆ ಹೆಚ್ಚಾಗುತ್ತದೆ ಮತ್ತು ಆತಂಕ ಕಡಿಮೆಯಾಗುತ್ತದೆ. ಇದು ಆತಂಕವನ್ನು ಕಡಿಮೆ ಮಾಡಲು ಎಷ್ಟು ಸಹಕಾರ? ಇದರಿಂದ ಲೇಖಕರು ಮಾನಸಿಕ ನೈರ್ಮಲ್ಯ ಬಗ್ಗೆ ಮಾತನಾಡುತ್ತಾರೆ. ಈ ಪರಿಕಲ್ಪನೆ ತುಂಬಾ ಚೆನ್ನಾಗಿದೆ, ಯಾಕೆಂದ್ರೆ ನಾವು ಇದನ್ನು ಹೆಚ್ಚಾಗಿ ಕೇಳೇ ಇಲ್ಲ. ಹೌದು, ನಾವು ಪ್ರತಿದಿನ ಹಲ್ಲುಜ್ಜುತ್ತೇವೆ, ಸ್ನಾನ ಮಾಡುತ್ತೇವೆ, ದೈಹಿಕ ಸ್ವಚ್ಛತೆಗೆ ಅಷ್ಟು ಪ್ರಾಮುಖ್ಯತೆ ಕೊಡುತ್ತೇವೆ. ಯಾಕೆಂದ್ರೆ ದೈಹಿಕ ಕೊಳೆ ಎಲ್ಲರಿಗೂ ಕಾಣುತ್ತದೆ, ಕರೆಕ್ಟ್. ಆದ್ರೆ ಮನಸ್ಸಿನ ಗೊಂದಲ, ಕಸ, ಅದು ಹೊರಗೆ ಕಾಣುವುದಿಲ್ಲ. ಬಹುಶಃ ಇದೇ ಕಾರಣ ಇರಬಹುದೇ ನಾವು ಅದನ್ನು ಕಡೆಗಣಿಸುವುದಕ್ಕೆ? ಬಹುಶಃ ಹೌದು. ಅದಲ್ಲದೆ ಮಾನಸಿಕ ಸಮಸ್ಯೆ ಅಂದ್ರೆ ಅದು ಒಂದು ದೊಡ್ಡ ಕಳಂಕ ಎಂಬ ಭಾವನೆ ನಮ್ಮ ಸಮಾಜದಲ್ಲಿದೆ. ಖಂಡಿತ. ಆದರೆ ಮಾನಸಿಕ ನೈರ್ಮಲ್ಯ ಎಂಬುದು ಕೇವಲ ಸಮಸ್ಯೆ ಇದ್ದಾಗ ಮಾತ್ರವಲ್ಲ, ಆರೋಗ್ಯವಾಗಿರಲು ಬೇಕಾದ ದೈನಂದಿನ ಅಭ್ಯಾಸ. ಇದು ಒಂದು ದೊಡ್ಡ ದೃಷ್ಟಿಕೋನದ ಬದಲಾವಣೆ. ಮೌನ, ಧ್ಯಾನ, ಜರ್ನಲಿಂಗ್ ಅಥವಾ ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದರ ಮೂಲಕ ಮನಸ್ಸು ನಿಯಮಿತವಾಗಿ ಸ್ವಚ್ಛಗೊಳಿಸುವುದು, ಇವು ಐಶ್ವರ್ಯಗಳಲ್ಲ, ಇವು ಮಾನಸಿಕ ಆರೋಗ್ಯದ ನಿರ್ವಹಣೆಗೆ ಬೇಕಾದ ಬಳಸುವ ಸಾಧನಗಳು. ಹಾಗಾದರೆ ನಾವು ಪ್ರತಿದಿನ ಹಲ್ಲುಜ್ಜುವ ಹಾಗೆ ಮನಸ್ಸನ್ನು ಸ್ವಚ್ಛ ಮಾಡಲು ನಾವು ಮಾಡಬಹುದಾದ 2 ಸರಳವಾದ ದೈನಂದಿನ ಅಭ್ಯಾಸಗಳು ಯಾವುವು? ಅಂದ್ರೆ 2 ಸರಳ ಅಭ್ಯಾಸಗಳು. 1, ದಿನದ ಆರಂಭದಲ್ಲಿ ಅಥವಾ ಕೊನೆಯಲ್ಲಿ 5 ನಿಮಿಷಗಳ ಕಾಲ ಮೌನವಾಗಿ ಕುಳಿತುಕೊಳ್ಳುವುದು, ಏನನ್ನೂ ಮಾಡದೆ ಕೇವಲ ನಮ್ಮ ಉಸಿರಾಟವನ್ನು ಗಮನಿಸುವುದು. 2, ದಿನದ ಕೊನೆಯಲ್ಲಿ ಒಂದು ಸಣ್ಣ ಪುಸ್ತಕದಲ್ಲಿ ಆ ದಿನ ನಮ್ಮ ಮನಸ್ಸಿಗೆ ಬಂದ 3 ಪ್ರಮುಖ ಆಲೋಚನೆಗಳನ್ನ ಅಥವಾ ಚಿಂತನೆಗಳನ್ನು ಬರೆದಿಡುವುದು. ಇದನ್ನು ನಾವು ಬ್ರೈನ್ ಡಂಪ್ ಎನ್ನಬಹುದು. ಇದರಿಂದ ಮನಸ್ಸು ಹಗುರಾಗುತ್ತದೆ.
ಇವು ಸರಳವಾಗಿದ್ದರೂ ಬಹಳ ಪರಿಣಾಮಕಾರಿಯಾಗಿ ಅನಿಸುತ್ತವೆ. ಪುಸ್ತಕದಲ್ಲಿ ಇನ್ನೊಂದು ಕುತೂಹಲಕಾರಿ ಅಂಶವೆಂದರೆ ಇಚ್ಛಾಶಕ್ತಿಯು ನಂಬಿಕೆಗೆ ಅರ್ಹವಲ್ಲ, ಆದರೆ ಪರಿಸರವೇ ಬಹಳ ಶಕ್ತಿಶಾಲಿಯಾಗಿದೆ. ಅದು ಬಹಳ ಮುಖ್ಯವಾದ ಮಾತು. ಯಾಕೆಂದ್ರೆ ಇಚ್ಛಾಶಕ್ತಿ ಒಂದು ಬ್ಯಾಟರಿಯಂತೆ. ದಿನ ಕಳೆಯುತ್ತಿದ್ದಂತೆ ಅದು ಖಾಲಿಯಾಗುತ್ತದೆ. ನಾನು ಇನ್ನು ಮುಂದೆ ಫೋನ್ ನೋಡುವುದಿಲ್ಲ ಅಂತ ಕೇವಲ ಇಚ್ಛಾಶಕ್ತಿಯಿಂದ ನಿರ್ಧರಿಸಿದರೆ ಅದು ಸಂಜೆಯ ಹೊತ್ತಿಗೆ ವಿಫಲವಾಗುತ್ತದೆ. ಆದರೆ ಉತ್ತಮ ವ್ಯವಸ್ಥೆಗಳು ಅವು ತಾವಾಗಿ ನಮಗಾಗಿ ಕೆಲಸ ಮಾಡುತ್ತವೆ. ಅಂದ್ರೆ ನಾವು ಹೆಚ್ಚು ಇಚ್ಛಾಶಕ್ತಿಬದ್ಧರಾಗಬೇಕಿಲ್ಲ, ಬದಲಿಗೆ ಉತ್ತಮ ವ್ಯವಸ್ಥೆಗಳನ್ನು ರಚಿಸಿಕೊಳ್ಳಬೇಕು. ಉದಾಹರಣೆಗೆ, ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ನೋಡುವ ಅಭ್ಯಾಸವನ್ನು ಬಿಡಬೇಕೆಂದರೆ ರಾತ್ರಿ ಮಲಗುವಾಗ ಫೋನನ್ನು ಮಲಗುವ ಕೋಣೆಯಿಂದ ಹೊರಗೆ ಬೇರೆ ಕೋಣೆಯಲ್ಲಿ ಫೋನನ್ನು ಇಡಬೇಕು. ಇದು ಒಂದು ವ್ಯವಸ್ಥೆ. ಇದಕ್ಕೆ ಇಚ್ಛಾಶಕ್ತಿ ಬೇಕಿಲ್ಲ. ಅಥವಾ ಹೆಚ್ಚು ಪುಸ್ತಕವನ್ನು ಓದಬೇಕೆಂದರೆ ಫೋನ್ ಇಡುವ ಜಾಗದಲ್ಲಿ ಒಂದು ಪುಸ್ತಕವನ್ನು ಇಡಬೇಕು. ಹೀಗೆ ಗಮನವನ್ನು ಬೇರೆಡೆಗೆ ಸೆಳೆಯುವ ವಸ್ತುಗಳನ್ನು ದೃಷ್ಟಿಯಿಂದ ದೂರವಿಡುವುದು ಮತ್ತು ಬೆಳವಣಿಗೆಗೆ ಬೇಕಾದ ಸಾಧನಗಳನ್ನು ಹತ್ತಿರದಲ್ಲಿ ಇಟ್ಟುಕೊಳ್ಳುವುದು. ಹೌದು, ಇದರ ಅಂತಿಮ ಫಲಿತಾಂಶವೇ ಶಾಂತತೆ ಎಂದು ಲೇಖಕರು ಹೇಳುತ್ತಾರೆ. ಈ ಗದ್ದಲದ ಜಗತ್ತಿನಲ್ಲಿ ಶಾಂತ ಮತ್ತು ಸ್ಪಷ್ಟ ಮನಸ್ಸು ಒಂದು ದೊಡ್ಡ ಸ್ಪರ್ಧಾತ್ಮಕ ಪ್ರಯೋಜನವಾಗಿದೆ. ಖಂಡಿತ, ಇದು ಕೇವಲ ಆಧ್ಯಾತ್ಮಿಕ ವಿಷಯವಲ್ಲ, ಇದು ಬಹಳ ಪ್ರಾಯೋಗಿಕ. ಶಾಂತ ಮನಸ್ಸು ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು, ಸೃಜನಶೀಲತೆಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ನಮ್ಮ ಸಂಬಂಧಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಈ ಪುಸ್ತಕದ ಸಂದೇಶ ಸ್ಪಷ್ಟವಾಗಿದೆ. ಹ್ಯಾಜಿಕಾದ ಮನಸ್ಸು ಸ್ವಯಂಚಾಲಿತವಾಗಿ ಅಂದರೆ ಆಟೋಪೈಲಟ್ ಮೂಡಲ್ಲಿ ಬದುಕುತ್ತದೆ. ಅದು ಹೊರಗಿನ ಪ್ರಚೋದನೆಗಳಿಗೆ ಕೇವಲ ಪ್ರತಿಕ್ರಿಯಿಸುತ್ತದೆ. ಆದರೆ ಮರಳಿಪಡದ ಮನಸ್ಸು ಆಯ್ಕೆಯಿಂದ ಬದುಕುತ್ತೆ. ಹೌದು, ಸ್ವಾತಂತ್ರ್ಯ ಅನ್ನೋದು ಜಗತ್ತಿನಿಂದ ಪಲಾಯನ ಮಾಡುವುದರಲ್ಲಿಲ್ಲ, ಬದಲಿಗೆ ಜಗತ್ತಿನಲ್ಲಿ ಇದ್ದುಕೊಂಡೇ ನಮ್ಮ ಗಮನವನ್ನು ಎಲ್ಲಿ ಇಡಬೇಕು ಎಂದು ನಾವೇ ನಿರ್ಧರಿಸುವುದರಲ್ಲಿದೆ. ಒಂದು ಸುಂದರವಾದ ಮಾತಿದೆ: ನಮ್ಮ ಗಮನ ಎಲ್ಲಿದೆಯೋ ನಮ್ಮ ಜೀವನ ಅಲ್ಲಿದೆ. ಮನಸ್ಸನ್ನು ರಕ್ಷಿಸಿಕೊಂಡಾಗ ಸ್ಪಷ್ಟತೆ ಬರುತ್ತೆ. ಸ್ಪಷ್ಟತೆಯಿಂದ ಆತ್ಮವಿಶ್ವಾಸ ಮತ್ತು ಆತ್ಮವಿಶ್ವಾಸದಿಂದ ಉದ್ದೇಶಪೂರ್ವಕ ಜೀವನ ಸಾಧ್ಯವಾಗುತ್ತದೆ. ಈ ಚರ್ಚೆಯನ್ನು ಒಂದು ಆಲೋಚನೆಯಿಂದ ಮುಗಿಸೋಣ. ದಿನದ ಕೊನೆಯಲ್ಲಿ ನಾವು ಸಾಮಾನ್ಯವಾಗಿ ನಾನಿಂದು ನನ್ನ ಸಮಯವನ್ನು ಹೇಗೆ ಕಳೆದೆ ಅಂತ ಕೇಳಿಕೊಳ್ಳುತ್ತೇವೆ. ಅದರ ಬದಲು ನಾನಿಂದು ನನ್ನ ಗಮನವನ್ನು ಎಲ್ಲಿ ಹೂಡಿಕೆ ಮಾಡಿದೆ ಅಂತ ಕೇಳಿಕೊಂಡರೆ ನಮ್ಮ ಜೀವನದ ಆದ್ಯತೆಗಳು ಮತ್ತು ಆಯ್ಕೆಗಳು ಹೀಗೆ ಬದಲಾಗಬಹುದು. ದೃಷ್ಟಿಯಿಂದ ದೂರವಿಡುವುದು ಮತ್ತು ಬೆಳವಣಿಗೆಗೆ ಬೇಕಾದ ಸಾಧನಗಳನ್ನು ಹತ್ತಿರದಲ್ಲಿ ಇಟ್ಟುಕೊಳ್ಳುವುದು. ಹೌದು, ಇದರ ಅಂತಿಮ ಫಲಿತಾಂಶವೇ ಶಾಂತತೆ ಎಂದು ಲೇಖಕರು ಹೇಳುತ್ತಾರೆ. ಈ ಗದ್ದಲದ ಜಗತ್ತಿನಲ್ಲಿ ಶಾಂತ ಮತ್ತು ಸ್ಪಷ್ಟ ಮನಸ್ಸು ಒಂದು ದೊಡ್ಡ ಸ್ಪರ್ಧಾತ್ಮಕ ಪ್ರಯೋಜನವಾಗಿದೆ. ಖಂಡಿತ, ಇದು ಕೇವಲ ಆಧ್ಯಾತ್ಮಿಕ ವಿಷಯವಲ್ಲ, ಇದು ಬಹಳ ಪ್ರಾಯೋಗಿಕ. ಶಾಂತ ಮನಸ್ಸು ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು, ಸೃಜನಶೀಲತೆಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ನಮ್ಮ ಸಂಬಂಧಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಈ ಪುಸ್ತಕದ ಸಂದೇಶ ಸ್ಪಷ್ಟವಾಗಿದೆ. ಹ್ಯಾಜಿಕಾದ ಮನಸ್ಸು ಸ್ವಯಂಚಾಲಿತವಾಗಿ ಅಂದರೆ ಆಟೋಪೈಲಟ್ ಮೂಡಲ್ಲಿ ಬದುಕುತ್ತದೆ. ಅದು ಹೊರಗಿನ ಪ್ರಚೋದನೆಗಳಿಗೆ ಕೇವಲ ಪ್ರತಿಕ್ರಿಯಿಸುತ್ತದೆ. ಆದರೆ ಮರಳಿಪಡದ ಮನಸ್ಸು ಆಯ್ಕೆಯಿಂದ ಬದುಕುತ್ತೆ. ಹೌದು, ಸ್ವಾತಂತ್ರ್ಯ ಅನ್ನೋದು ಜಗತ್ತಿನಿಂದ ಪಲಾಯನ ಮಾಡುವುದರಲ್ಲಿಲ್ಲ, ಬದಲಿಗೆ ಜಗತ್ತಿನಲ್ಲಿ ಇದ್ದುಕೊಂಡೇ ನಮ್ಮ ಗಮನವನ್ನು ಎಲ್ಲಿ ಇಡಬೇಕು ಎಂದು ನಾವೇ ನಿರ್ಧರಿಸುವುದರಲ್ಲಿದೆ. ಒಂದು ಸುಂದರವಾದ ಮಾತಿದೆ: ನಮ್ಮ ಗಮನ ಎಲ್ಲಿದೆಯೋ ನಮ್ಮ ಜೀವನ ಅಲ್ಲಿದೆ. ಮನಸ್ಸನ್ನು ರಕ್ಷಿಸಿಕೊಂಡಾಗ ಸ್ಪಷ್ಟತೆ ಬರುತ್ತೆ. ಸ್ಪಷ್ಟತೆಯಿಂದ ಆತ್ಮವಿಶ್ವಾಸ ಮತ್ತು ಆತ್ಮವಿಶ್ವಾಸದಿಂದ ಉದ್ದೇಶಪೂರ್ವಕ ಜೀವನ ಸಾಧ್ಯವಾಗುತ್ತದೆ. ಈ ಚರ್ಚೆಯನ್ನು ಒಂದು ಆಲೋಚನೆಯಿಂದ ಮುಗಿಸೋಣ. ದಿನದ ಕೊನೆಯಲ್ಲಿ ನಾವು ಸಾಮಾನ್ಯವಾಗಿ ನಾನಿಂದು ನನ್ನ ಸಮಯವನ್ನು ಹೇಗೆ ಕಳೆದೆ ಅಂತ ಕೇಳಿಕೊಳ್ಳುತ್ತೇವೆ. ಅದರ ಬದಲು ನಾನಿಂದು ನನ್ನ ಗಮನವನ್ನು ಎಲ್ಲಿ ಹೂಡಿಕೆ ಮಾಡಿದೆ ಅಂತ ಕೇಳಿಕೊಂಡರೆ ನಮ್ಮ ಜೀವನದ ಆದ್ಯತೆಗಳು ಮತ್ತು ಆಯ್ಕೆಗಳು ಹೀಗೆ ಬದಲಾಗಬಹುದು. ದೃಷ್ಟಿಯಿಂದ ದೂರವಿಡುವುದು ಮತ್ತು ಬೆಳವಣಿಗೆಗೆ ಬೇಕಾದ ಸಾಧನಗಳನ್ನು ಹತ್ತಿರದಲ್ಲಿ ಇಟ್ಟುಕೊಳ್ಳುವುದು. ಹೌದು, ಇದರ ಅಂತಿಮ ಫಲಿತಾಂಶವೇ ಶಾಂತತೆ ಎಂದು ಲೇಖಕರು ಹೇಳುತ್ತಾರೆ. ಈ ಗದ್ದಲದ ಜಗತ್ತಿನಲ್ಲಿ ಶಾಂತ ಮತ್ತು ಸ್ಪಷ್ಟ ಮನಸ್ಸು ಒಂದು ದೊಡ್ಡ ಸ್ಪರ್ಧಾತ್ಮಕ ಪ್ರಯೋಜನವಾಗಿದೆ. ಖಂಡಿತ, ಇದು ಕೇವಲ ಆಧ್ಯಾತ್ಮಿಕ ವಿಷಯವಲ್ಲ, ಇದು ಬಹಳ ಪ್ರಾಯೋಗಿಕ. ಶಾಂತ ಮನಸ್ಸು ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು, ಸೃಜನಶೀಲತೆಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ನಮ್ಮ ಸಂಬಂಧಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಈ ಪುಸ್ತಕದ ಸಂದೇಶ ಸ್ಪಷ್ಟವಾಗಿದೆ. ಹ್ಯಾಜಿಕಾದ ಮನಸ್ಸು ಸ್ವಯಂಚಾಲಿತವಾಗಿ ಅಂದರೆ ಆಟೋಪೈಲಟ್ ಮೂಡಲ್ಲಿ ಬದುಕುತ್ತದೆ. ಅದು ಹೊರಗಿನ ಪ್ರಚೋದನೆಗಳಿಗೆ ಕೇವಲ ಪ್ರತಿಕ್ರಿಯಿಸುತ್ತದೆ. ಆದರೆ ಮರಳಿಪಡದ ಮನಸ್ಸು ಆಯ್ಕೆಯಿಂದ ಬದುಕುತ್ತೆ. ಹೌದು, ಸ್ವಾತಂತ್ರ್ಯ ಅನ್ನೋದು ಜಗತ್ತಿನಿಂದ ಪಲಾಯನ ಮಾಡುವುದರಲ್ಲಿಲ್ಲ, ಬದಲಿಗೆ ಜಗತ್ತಿನಲ್ಲಿ ಇದ್ದುಕೊಂಡೇ ನಮ್ಮ ಗಮನವನ್ನು ಎಲ್ಲಿ ಇಡಬೇಕು ಎಂದು ನಾವೇ ನಿರ್ಧರಿಸುವುದರಲ್ಲಿದೆ. ಒಂದು ಸುಂದರವಾದ ಮಾತಿದೆ: ನಮ್ಮ ಗಮನ ಎಲ್ಲಿದೆಯೋ ನಮ್ಮ ಜೀವನ ಅಲ್ಲಿದೆ. ಮನಸ್ಸನ್ನು ರಕ್ಷಿಸಿಕೊಂಡಾಗ ಸ್ಪಷ್ಟತೆ ಬರುತ್ತೆ. ಸ್ಪಷ್ಟತೆಯಿಂದ ಆತ್ಮವಿಶ್ವಾಸ ಮತ್ತು ಆತ್ಮವಿಶ್ವಾಸದಿಂದ ಉದ್ದೇಶಪೂರ್ವಕ ಜೀವನ ಸಾಧ್ಯವಾಗುತ್ತದೆ. ಈ ಚರ್ಚೆಯನ್ನು ಒಂದು ಆಲೋಚನೆಯಿಂದ ಮುಗಿಸೋಣ. ದಿನದ ಕೊನೆಯಲ್ಲಿ ನಾವು ಸಾಮಾನ್ಯವಾಗಿ ನಾನಿಂದು ನನ್ನ ಸಮಯವನ್ನು ಹೇಗೆ ಕಳೆದೆ ಅಂತ ಕೇಳಿಕೊಳ್ಳುತ್ತೇವೆ.
ಅದರ ಬದಲು ನಾನಿಂದು ನನ್ನ ಗಮನವನ್ನು ಎಲ್ಲಿ ಹೂಡಿಕೆ ಮಾಡಿದೆ ಅಂತ ಕೇಳಿಕೊಂಡರೆ ನಮ್ಮ ಜೀವನದ ಆದ್ಯತೆಗಳು ಮತ್ತು ಆಯ್ಕೆಗಳು ಹೀಗೆ ಬದಲಾಗಬಹುದು. ಗಳನ್ನು ದೃಷ್ಟಿಯಿಂದ ದೂರವಿಡುವುದು ಮತ್ತು ಬೆಳವಣಿಗೆಗೆ ಬೇಕಾದ ಸಾಧನಗಳನ್ನು ಹತ್ತಿರದಲ್ಲಿ ಇಟ್ಟುಕೊಳ್ಳುವುದು. ಹೌದು, ಇದರ ಅಂತಿಮ ಫಲಿತಾಂಶವೇ ಶಾಂತತೆ ಎಂದು ಲೇಖಕರು ಹೇಳುತ್ತಾರೆ. ಈ ಗದ್ದಲದ ಜಗತ್ತಿನಲ್ಲಿ ಶಾಂತ ಮತ್ತು ಸ್ಪಷ್ಟ ಮನಸ್ಸು ಒಂದು ದೊಡ್ಡ ಸ್ಪರ್ಧಾತ್ಮಕ ಪ್ರಯೋಜನವಾಗಿದೆ. ಖಂಡಿತ, ಇದು ಕೇವಲ ಆಧ್ಯಾತ್ಮಿಕ ವಿಷಯವಲ್ಲ, ಇದು ಬಹಳ ಪ್ರಾಯೋಗಿಕ. ಶಾಂತ ಮನಸ್ಸು ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು, ಸೃಜನಶೀಲತೆಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ನಮ್ಮ ಸಂಬಂಧಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಈ ಪುಸ್ತಕದ ಸಂದೇಶ ಸ್ಪಷ್ಟವಾಗಿದೆ. ಹ್ಯಾಜಿಕಾದ ಮನಸ್ಸು ಸ್ವಯಂಚಾಲಿತವಾಗಿ, ಆಟೋಪೈಲಟ್ ಮೂಡಲ್ಲಿ ಬದುಕುತ್ತದೆ. ಅದು ಹೊರಗಿನ ಪ್ರಚೋದನೆಗಳಿಗೆ